ಈ ಪರ್ವತಗಳು ಮಾತನಾಡಿದ್ರೆ ಭಾರತದ ಇತಿಹಾಸವೇ ಕದಲ್ತಿತ್ತು. ಡೈನೋಸಾರ್ ಹುಟ್ಟುವುದಕ್ಕೂ ಮುಂಚೆ ಇದ್ದ ಈ ಪರ್ವತಗಳನ್ನ ನಾವಿವತ್ತು ಬುಲ್ಡೋಜರ್ ಹಾಕಿ ನೆಲ್ಸಮ ಮಾಡ್ತಿದೀವಿ. ಅಂದ್ರೆ ಇವತ್ ನೀವು ನೋಡ್ತಿರೋ ಗಾಳಿ, ನೀರು, ಮಳೆ ಎಲ್ಲವೂ ಇದ್ರ ಮೇಲೆ ನಿಂತಿದೆ. ಇದು ಅರಾವಳಿ. ಆದ್ರೆ ಪ್ರಶ್ನೆ ಒಂದೇ, ಅರಾವಳಿಯನ್ನ ನಾಶ ಮಾಡ್ತಿರೋದು ಯಾರು ಮತ್ತು ಏಕೆ? ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನೀವು ಪ್ರಕೃತಿಯನ್ನ ನೋಡೋ ರೀತಿ ಬದಲಾಗುತ್ತೆ. ಮನುಷ್ಯ ಅನ್ಸ್ಕೊಳ್ಬೇಕಾದ್ರೆ ಇಂತಿಷ್ಟು ಎತ್ತರ ಇರಬೇಕು ಎಂದು ಹೇಳುವಂತೆ ಈಗ ಪರ್ವತ ಅಥವಾ ಬೆಟ್ಟ ಎಂದು ಕರೆಸಿಕೊಂಡು ಕನಿಷ್ಠ 100 ಮೀಟರ್ ಎತ್ತರ ಇರಲೇಬೇಕು ಎಂಬ ಈ ಹೊಸ ನಿಯಮ ದುರಾದೃಷ್ಟ ಅರಾವಳಿ ಪರ್ವತ ಶ್ರೇಣಿಗೆ ಬಂದಿದೆ. ಇದು ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯ ಭವಿಷ್ಯವನ್ನೇ ಬದಲಿಸುವ ಸಾಧ್ಯತೆ ಇದೆ. ಅರಾವಳಿ ಅಂದ್ರೆ ಏನು? ಇದು ಹಿಮಾಲಯಕ್ಕಿಂತಲೂ ಹಳೆಯ ಪರ್ವತ ಶ್ರೇಣಿಯಾಗಿದ್ದು ಗುಜರಾತ್, ರಾಜಸ್ಥಾನ್, ಹರಿಯಾಣ ದಾಟಿ ದೆಹಲಿಯವರೆಗೂ ಸುಮಾರು 692 ಕಿಲೋಮೀಟರ್ ಹಬ್ಬಿದೆ. ದೆಹಲಿಯ ರಾಷ್ಟ್ರಪತಿ ಭವನ ನಿಂತಿರೋದು ಇದೇ ಅರಾವಳಿಯ ಕೊನೆಯ ಭಾಗದ ರೈಸಿನ ಹಿಲ್ಸ್ ಮೇಲೆ. ಅರಾವಳಿ ಇತಿಹಾಸ ಮತ್ತು ಸಮಸ್ಯೆ. 1980 ಮತ್ತು 90ರ ದಶಕದಲ್ಲಿ ಇಲ್ಲಿ ಕಲ್ಲು ಗಣಿಗಾರಿಕೆ ಜೋರಾಗಿತ್ತು. ಸಿಕ್ಕ ಬೆಟ್ಟಗಳನ್ನ ಒಡೆದು ಗಣಿಗಾರಿಕೆ ಮಾಡಲಾಗಿತ್ತು. ರಾಜಸ್ಥಾನದ 128 ಬೆಟ್ಟಗಳ ಪೈಕಿ 31 ಬೆಟ್ಟಗಳನ್ನ ಪೂರ್ತಿಯಾಗಿ ಕತ್ತರಿಸಿ ಸಮತಟ್ಟಾಗಿ ಮಾಡಲಾಗಿತ್ತು. 2002ರಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲಿ ಗಣಿಗಾರಿಕೆಯನ್ನ ಬ್ಯಾನ್ ಮಾಡಿತ್ತು. ಆದ್ರೆ ಅರಾವಳಿ ಬೆಟ್ಟ ಅಂದ್ರೆ ಯಾವುದು ಎಂಬ ಸ್ಪಷ್ಟ ವ್ಯಾಖ್ಯಾನ ಕಾನೂನಲ್ಲಿ ಇರಲಿಲ್ಲ. ಇದನ್ನು ಮಾಫಿಯಾದವರು ದುರ್ಬಳಕೆ ಮಾಡಿಕೊಂಡ್ರು. ಹೊಸ ರೂಲ್ಸ್, ನಿಯಮಗಳೇನು? ಈಗ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಸಮಿತಿಯೊಂದು ರಚಿಸಿ ಅರಾವಳಿ ಬೆಟ್ಟಗಳಿಗೆ ಹೊಸ ವ್ಯಾಖ್ಯಾನ ನೀಡಿದೆ. ರೂಲ್ 1, ಯಾವುದೇ ಒಂದು ಬೆಟ್ಟವನ್ನು ಅರಾವಳಿ ಬೆಟ್ಟ ಎಂದು ಕರೆಯಲು ಅದರ ಎತ್ತರ ಅಕ್ಕಪಕ್ಕದ ಭೂಮಿಯಿಂದ ಕನಿಷ್ಠ 100 ಮೀಟರ್ ಎತ್ತರ ಇರಲೇಬೇಕು. 98 ಮೀಟರ್ ಇದ್ರೂ ಅದನ್ನ ಬೆಟ್ಟ ಎಂದು ಪರಿಗಣಿಸ್ತಿಲ್ಲ. ರೂಲ್ 2 ಬೆಟ್ಟಗಳ ನಡುವೆ 500 ಮೀಟರ್ಗಿಂತ ಕಡಿಮೆ ಅಂತರವಿದ್ರೆ ಮಾತ್ರ ಅದನ್ನ ಪರ್ವತ ಶ್ರೇಣಿ ಎನ್ನಲಾಗುತ್ತದೆ. ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಬೆಟ್ಟದ ಎತ್ತರವನ್ನ ಸಮುದ್ರ ಮಟ್ಟದಿಂದ ಅಳೆಯುತ್ತಾರೆ. ಆದ್ರೆ ಹೊಸ ರೂಲ್ ಪ್ರಕಾರ ಅಕ್ಕಪಕ್ಕದ ಭೂಮಿಯಿಂದ ಅಳೆಯಲಾಗುತ್ತದೆ. ಉದಾಹರಣೆಗೆ ಒಂದು ಟೇಬಲ್ ಮೇಲೆ ಕಲ್ಲಿಟ್ರೆ ಟೇಬಲ್ ನ ಎತ್ತರವನ್ನು ಬಿಟ್ಟು ಬರೀ ಕಲ್ಲಿನ ಎತ್ತರ ಅಳದಂತೆ. ಇದರಿಂದ ಬಿಲ್ಡರ್ಗಳು ಬೆಟ್ಟದ ಸುತ್ತ ಮಣ್ಣು ಸುರಿದು ನೆಲದ ಮಟ್ಟ ಏರಿಸಿದ್ರೆ ಬೆಟ್ಟದ ಎತ್ತರ 100 ಮೀಟರ್ಗಿಂತ ಕಡಿಮೆ ಎಂದು ತೋರಿಸಿ ಅದು ಬೆಟ್ಟವೇ ಅಲ್ಲ ಎಂದು ವಾದಿಸಿ ಮೈನಿಂಗ್ ಶುರು ಮಾಡಬಹುದು. ಈ ರೂಲ್ ನಿಂದ ಅರಾವಳಿಯ 90ರಷ್ಟು ಬೆಟ್ಟಗಳು ತಮ್ಮ ಅಸ್ತಿತ್ವ ಕಳ್ಕೊಳ್ಳುವ ಭೀತಿ ಇದೆ. ಅರಾವಳಿ ಹೋದ್ರೆ ಏನಾಗ್ತದೆ? ಮರುಭೂಮಿ ವಿಸ್ತರಣೆ ಆಗೋದು. ರಾಜಸ್ಥಾನದ ಥಾರ್ ಮರುಭೂಮಿಯ ಧೂಳು ದೆಹಲಿ ಮತ್ತು ಉತ್ತರ ಭಾರತಕ್ಕೆ ಬರದಂತೆ ಅರಾವಳಿ ತಡೀತಾ ಇದೆ. ಬೆಟ್ಟ ಹೋದ್ರೆ ದೆಹಲಿ ಮರುಭೂಮಿ ಆಗ್ಬಹುದು. ನೀರಿನ ಸಮಸ್ಯೆ. ಈ ಬೆಟ್ಟಗಳು ಮಳೆ ನೀರನ್ನ ಹೀರ್ಕೊಂಡು ಅಂತರ್ಜಲ ಹೆಚ್ಚಿಸ್ತವೆ. ಬೆಟ್ಟಗಳಿಲ್ದಿದ್ರೆ ಪ್ರವಾಹ ಮತ್ತು ಬರಗಾಲ ಬರ್ತದೆ. ಈ ಬೆಟ್ಟಗಳೇ ದಾರಿ. ಇದು ಬಂದಾದ್ರೆ ಒಂದೇ ಕಡೆ ಪ್ರಾಣಿಗಳು ಉಳಿದು ಜೆನೆಟಿಕ್ ಸಮಸ್ಯೆಗಳು ಬಂದು ಸಂತತಿ ನಾಶವಾಗ್ತದೆ. ಸರ್ಕಾರದ ಸ್ಪಷ್ಟನೆ. ಕೇಂದ್ರ ಪರಿಸರ ಸಚಿವರು ಹೇಳುವಂತೆ ಇದು ಕೇವಲ ಏಕರೂಪತೆ ತರಲು ಮಾಡಿದ ನಿಯಮ. ನೋಟಿಫೈಡ್ ಫಾರೆಸ್ಟ್ ಇಲ್ಲಿ ಮೈನಿಂಗ್ ಮಾಡಲು ಬಿಡೋದಿಲ್ಲ ಮತ್ತು ಹೊಸ ಲೈಸೆನ್ಸ್ ಸದ್ಯಕ್ಕೆ ಕೊಡ್ತಿಲ್ಲ ಎಂದು ಹೇಳಿದ್ದಾರೆ. ಅರಾವಳಿ 250 ಮಿಲಿಯನ್ ವರ್ಷ ಹಳೆಯದು. ಒಂದು ಬಿಲ್ಡಿಂಗ್ ಬಿದ್ರೆ ಕಟ್ಬಹುದು. ಆದ್ರೆ ಪರ್ವತ ಶ್ರೇಣಿಯನ್ನ ಒಮ್ಮೆ ನಾಶ ಮಾಡಿದ್ರೆ ಮತ್ತೆ ಸೃಷ್ಟಿಸಲು ಮನುಷ್ಯನಿಂದ ಸಾಧ್ಯವಿಲ್ಲ. ಅಭಿವೃದ್ಧಿಯ ಹೆಸರಲ್ಲಿ ನಿಸರ್ಗ ನಾಶವಾದರೆ ಉಳಿಗಾಲವಿಲ್ಲ.